ರೇಖಾ ಪ್ರಸಾದ್ ಅಂತೇಳಿ. ಇವತ್ತು ನಾನು ವಿಸಿಟ್ ಮಾಡ್ತಿರುವಂಥ 2ನೇ ತಾಲೂಕಿಗೆ ಬಂಗಾರಪೇಟೆ. ಇಲ್ಲಿ ತಹಶೀಲ್ದಾರರೊಂದಿಗೆ ನಾವು ಚರ್ಚೆ ಮಾಡಿ ಸ್ಥಳೀಯವಾಗಿ ಕಂದಾಯ ವಿಷಯಗಳು ಏನು ಪ್ರಗತಿಯನ್ನು ಸಾಧಿಸಬೇಕಾಗಿದೆ ಆ ವಿಷಯಗಳ ಕುರಿತಾಗಿ, ಮತ್ತು ಭೂ ದಾಖಲೆಗಳ ಕುರಿತಾಗಿ 1 to 5 ಆಧಾರ್ ಸೀಡಿಂಗ್, ಆಮೇಲೆ ಎಲೆಕ್ಷನ್ ರಿಲೇಟೆಡ್ ವಿಷಯಗಳು, ಮತ್ತು ಇನ್ನಿತರ ಎಲ್ಲ ಕಂದಾಯ ಸಂಬಂಧಪಟ್ಟಂಥ ವಿಷಯಗಳ ಕುರಿತಾಗಿ ನಾನು ಸಮಗ್ರವಾಗಿ ಚರ್ಚೆ ಮಾಡಿದ್ದೀನಿ. ಮತ್ತು ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ಕುರಿತು ಸಮಗ್ರವಾಗಿ ಒಂದೇನಂತಂದರೆ ಆಡಳಿತಾತ್ಮಕವಾದಂಥ ಸೂಕ್ತ ಕ್ರಮಗಳನ್ನು ಕಾಲಕಾಲಕ್ಕೆ ತೆಗೆದುಕೊಂಡು ಯಾವುದೇ ಪಬ್ಲಿಕ್ಕಿಗೆ ಯಾವುದೇ ರೀತಿಯ ತೊಂದರೆಗಳಾಗದಿರೋರಿಗೆ ಕಾರ್ಯನಿರ್ವಹಿಸಲಿ ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಮತ್ತು ಈ ತಾಲೂಕಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ತ್ವರಿತವಾಗಿ ನನ್ನ ಗಮನಕ್ಕೆ ತಗೊಂಬರ್ಬೇಕು ಅಂತೇಳಿ ಹೇಳಿದ್ದೀನಿ. ಮತ್ತು ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಾವು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಮತ್ತು ನಮ್ಮ CEO ZP ಕೋಲಾರವರು, ಆಮೇಲೆ ಅಪರ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರವರು ಮತ್ತು ಇನ್ನಿತರ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯ ಸಾಧಿಸಿ ಇಲ್ಲಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಮತ್ತು ಜನಸಾಮಾನ್ಯರ ಭಾವನೆಗಳೇನಿದ್ದಾವೆ ಅವುಗಳನ್ನು ಪರಿಹಾರ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಅಗತ್ಯ ಕ್ರಮಗಳನ್ನು ಮತ್ತು ಪರಿಹಾರೋಪಗಳನ್ನು ಕೈಗೊಳ್ತೀವಿ ಅಂಥೇಳಿ ಯೋಚನೆಗಳನ್ನು ಮಾಡಿದ್ದೀವಿ. ಮತ್ತು ಇನ್ನಿತರ ಏನೇ ಇಲ್ಲಿ ಲೋಕಾಯುಕ್ತರ ಒಂದು ಭೇಟಿ ಕೂಡ ಇದೆ 8ನೇ ತಾರೀಕಿಗೆ. ಆ ಕುರಿತಾಗಿ ಪೂರ್ವಭಾವಿಯಾಗಿ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀನಿ. ಮತ್ತೇನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಮಟ್ಟದಲ್ಲಿ ಪರಿಹಾರ ಆಗಬೇಕಾದಂಥ ಸಮಸ್ಯೆಗಳಿದ್ದಲ್ಲಿ ನಮ್ಮ ಗಮನಕ್ಕೆ ತಗೊಂಡ್ಬಂದರೆ ಅವುಗಳನ್ನು ನಾವು ಪರ್ಯಾಲೋಚನೆ ಮಾಡಿ ಸಮಾಲೋಚನೆ ಮಾಡಿ ಪರಿಹಾರ ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ.